ಚಿಕ್ಕಮಗಳೂರಿನಲ್ಲಿ ಹಿಂಗಾರು ಮಳೆಯಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ತಾವು ಬೆಳೆದಂತಹ ಬೆಳೆ ಮಳೆಯಿಂದಾಗಿ ನಾಶ ಆಗಿದೆ. ಹೂವು ಬೆಳೆದಂತಹ ಬೆಳೆಗಾರರು ಕೂಡ ಕಣ್ಣೀರಿಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ವರದಿ ನೋಡಿ. ಹಿಂಗಾರು ಮಳೆಯ ಅಬ್ಬರಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆಯ ಜನರು ಕೂಡ ತತ್ತರಿಸುವಂತದ್ದು. ಅದರಲ್ಲೂ ಕೂಡ ರೈತರಂತೂ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಬರದಿಂದ ಕಂಗೆಟ್ಟು ಬರ ಪೀಡಿತ ತಾಲೂಕು ಅಂತ ಘೋಷಣೆ ಆಗ್ರಹವನ್ನು ಕೂಡ ಮಾಡ್ತಿದ್ರು. ಆದ್ರೆ ಈ ಬಾರಿ ಹಿಂಗಾರು ಮಳೆ, ಅದರಲ್ಲೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಿದೆ. ಹೀಗಾಗಿ ಜಮೀನುಗಳಿಗೆ ನೀರು ನುಗ್ತಾ ಇರುವಂತದ್ದು. ನನಗೆ ದೃಶ್ಯಗಳು ಕೂಡ ತೋರಿಸ್ತೀನಿ. ಇದು ಚಿಕ್ಕಮಗಳೂರು ತಾಲೂಕಿನ ಮುಗುಳುವಳ್ಳಿ ಗ್ರಾಮದಲ್ಲಿರುವಂತಹ ಈ ಕೃಷಿ ಭೂಮಿ. ಈಗಾಗಲೇ ಇಲ್ಲಿ ಜೋಳವನ್ನ ಕೂಡ ಕೃಷಿ ಮಾಡಲಾಗಿದೆ. ಆದ್ರೆ ಈಗ ಸದ್ಯಕ್ಕೆ ಇದು ಕೃಷಿ ಮಾಡಿ 1.5 ತಿಂಗಳು ಕೂಡ ಆಗಿದೆ. ಅದು ಈಗ ಸದ್ಯಕ್ಕೆ ಬಂದಿರುವಂತಹ ಹಿಂಗಾರು ಮಳೆ ಅಬ್ಬರದಿಂದ ಇಡೀ ಜಮೀನಲ್ಲಿ ಕೂಡ ನೀರು ಜಲಾವೃತ ಕೂಡ ಆಗಿದೆ. ಹೀಗಾಗಿ ಈ ಬಾರಿ ಬೆಳೆದಿರುವಂತಹ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗುತ್ತೆ ಅನ್ನುವಂತ ಮಾತನಿಗೆ ಸದ್ಯಕ್ಕೆ ರೈತರು ಕೂಡ ಹೇಳ್ತಿರುವಂತದ್ದು. ಈ ಭಾಗದಲ್ಲಿ ಕೇವಲ ಜೋಳ ಮಾತ್ರ ಅಲ್ಲದೆ ಭತ್ತ, ರಾಗಿ ಇರ್ಬೋದು, ಮತ್ತೆ ತರಕಾರಿ ಬೆಳೆಗಳನ್ನ ಕೂಡ ಬಯಲು ಸೀಮೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಈ ಬಾರಿಯ ಹಿಂಗಾರು ಮಳೆಯ ಹೊಡೆತಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗ್ತಿದೆ. ಬಯಲು ಸೀಮೆಯ ರೈತರಿಗೆ ಈ ಬಾರಿ ಕೃಷಿಯನ್ನ ಮಾಡದಂತವರಿಗೆ ನುಂಗಲಾರದ ತುತ್ತು ಕೂಡ ಆಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನಲ್ಲಿ ಹಿಂಗಾರು ಮಳೆಯಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ತಾವು ಬೆಳೆದಂತಹ ಬೆಳೆ ಮಳೆಯಿಂದಾಗಿ ನಾಶ ಆಗಿದೆ. ಹೂವು ಬೆಳೆದಂತಹ ಬೆಳೆಗಾರರು ಕೂಡ ಕಣ್ಣೀರಿಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ವರದಿ ನೋಡಿ. ಹಿಂಗಾರು ಮಳೆಯ ಅಬ್ಬರಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆಯ ಜನರು ಕೂಡ ತತ್ತರಿಸುವಂತದ್ದು. ಅದರಲ್ಲೂ ಕೂಡ ರೈತರಂತೂ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಬರದಿಂದ ಕಂಗೆಟ್ಟು ಬರ ಪೀಡಿತ ತಾಲೂಕು ಅಂತ ಘೋಷಣೆ ಆಗ್ರಹವನ್ನು ಕೂಡ ಮಾಡ್ತಿದ್ರು. ಆದ್ರೆ ಈ ಬಾರಿ ಹಿಂಗಾರು ಮಳೆ, ಅದರಲ್ಲೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಿದೆ. ಹೀಗಾಗಿ ಜಮೀನುಗಳಿಗೆ ನೀರು ನುಗ್ತಾ ಇರುವಂತದ್ದು. ನನಗೆ ದೃಶ್ಯಗಳು ಕೂಡ ತೋರಿಸ್ತೀನಿ. ಇದು ಚಿಕ್ಕಮಗಳೂರು ತಾಲೂಕಿನ ಮುಗುಳುವಳ್ಳಿ ಗ್ರಾಮದಲ್ಲಿರುವಂತಹ ಈ ಕೃಷಿ ಭೂಮಿ. ಈಗಾಗಲೇ ಇಲ್ಲಿ ಜೋಳವನ್ನ ಕೂಡ ಕೃಷಿ ಮಾಡಲಾಗಿದೆ. ಆದ್ರೆ ಈಗ ಸದ್ಯಕ್ಕೆ ಇದು ಕೃಷಿ ಮಾಡಿ 1.5 ತಿಂಗಳು ಕೂಡ ಆಗಿದೆ. ಅದು ಈಗ ಸದ್ಯಕ್ಕೆ ಬಂದಿರುವಂತಹ ಹಿಂಗಾರು ಮಳೆ ಅಬ್ಬರದಿಂದ ಇಡೀ ಜಮೀನಲ್ಲಿ ಕೂಡ ನೀರು ಜಲಾವೃತ ಕೂಡ ಆಗಿದೆ. ಹೀಗಾಗಿ ಈ ಬಾರಿ ಬೆಳೆದಿರುವಂತಹ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗುತ್ತೆ ಅನ್ನುವಂತ ಮಾತನಿಗೆ ಸದ್ಯಕ್ಕೆ ರೈತರು ಕೂಡ ಹೇಳ್ತಿರುವಂತದ್ದು. ಈ ಭಾಗದಲ್ಲಿ ಕೇವಲ ಜೋಳ ಮಾತ್ರ ಅಲ್ಲದೆ ಭತ್ತ, ರಾಗಿ ಇರ್ಬೋದು, ಮತ್ತೆ ತರಕಾರಿ ಬೆಳೆಗಳನ್ನ ಕೂಡ ಬಯಲು ಸೀಮೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಈ ಬಾರಿಯ ಹಿಂಗಾರು ಮಳೆಯ ಹೊಡೆತಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗ್ತಿದೆ. ಬಯಲು ಸೀಮೆಯ ರೈತರಿಗೆ ಈ ಬಾರಿ ಕೃಷಿಯನ್ನ ಮಾಡದಂತವರಿಗೆ ನುಂಗಲಾರದ ತುತ್ತು ಕೂಡ ಆಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನಲ್ಲಿ ಹಿಂಗಾರು ಮಳೆಯಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ತಾವು ಬೆಳೆದಂತಹ ಬೆಳೆ ಮಳೆಯಿಂದಾಗಿ ನಾಶ ಆಗಿದೆ. ಹೂವು ಬೆಳೆದಂತಹ ಬೆಳೆಗಾರರು ಕೂಡ ಕಣ್ಣೀರಿಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ವರದಿ ನೋಡಿ. ಹಿಂಗಾರು ಮಳೆಯ ಅಬ್ಬರಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆಯ ಜನರು ಕೂಡ ತತ್ತರಿಸುವಂತದ್ದು. ಅದರಲ್ಲೂ ಕೂಡ ರೈತರಂತೂ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಬರದಿಂದ ಕಂಗೆಟ್ಟು ಬರ ಪೀಡಿತ ತಾಲೂಕು ಅಂತ ಘೋಷಣೆ ಆಗ್ರಹವನ್ನು ಕೂಡ ಮಾಡ್ತಿದ್ರು. ಆದ್ರೆ ಈ ಬಾರಿ ಹಿಂಗಾರು ಮಳೆ, ಅದರಲ್ಲೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಿದೆ. ಹೀಗಾಗಿ ಜಮೀನುಗಳಿಗೆ ನೀರು ನುಗ್ತಾ ಇರುವಂತದ್ದು. ನನಗೆ ದೃಶ್ಯಗಳು ಕೂಡ ತೋರಿಸ್ತೀನಿ. ಇದು ಚಿಕ್ಕಮಗಳೂರು ತಾಲೂಕಿನ ಮುಗುಳುವಳ್ಳಿ ಗ್ರಾಮದಲ್ಲಿರುವಂತಹ ಈ ಕೃಷಿ ಭೂಮಿ. ಈಗಾಗಲೇ ಇಲ್ಲಿ ಜೋಳವನ್ನ ಕೂಡ ಕೃಷಿ ಮಾಡಲಾಗಿದೆ. ಆದ್ರೆ ಈಗ ಸದ್ಯಕ್ಕೆ ಇದು ಕೃಷಿ ಮಾಡಿ 1.5 ತಿಂಗಳು ಕೂಡ ಆಗಿದೆ. ಅದು ಈಗ ಸದ್ಯಕ್ಕೆ ಬಂದಿರುವಂತಹ ಹಿಂಗಾರು ಮಳೆ ಅಬ್ಬರಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆಯ ಜನರು ಕೂಡ ತತ್ತರಿಸುವಂತದ್ದು. ಅದರಲ್ಲೂ ಕೂಡ ರೈತರಂತೂ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಬರದಿಂದ ಕಂಗೆಟ್ಟು ಬಂದಿರುವಂತಹ ಹಿಂಗಾರು ಮಳೆ ಅಬ್ಬರದಿಂದ ಇಡೀ ಜಮೀನಲ್ಲಿ ಕೂಡ ನೀರು ಜಲಾವೃತ ಕೂಡ ಆಗಿದೆ. ಹೀಗಾಗಿ ಈ ಬಾರಿ ಬೆಳೆದಿರುವಂತಹ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗುತ್ತೆ ಅನ್ನುವಂತ ಮಾತನಿಗೆ ಸದ್ಯಕ್ಕೆ ರೈತರು ಕೂಡ ಹೇಳ್ತಿರುವಂತದ್ದು. ಈ ಭಾಗದಲ್ಲಿ ಕೇವಲ ಜೋಳ ಮಾತ್ರ ಅಲ್ಲದೆ ಭತ್ತ, ರಾಗಿ ಇರ್ಬೋದು, ಮತ್ತೆ ತರಕಾರಿ ಬೆಳೆಗಳನ್ನ ಕೂಡ ಬಯಲು ಸೀಮೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಈ ಬಾರಿಯ ಹಿಂಗಾರು ಮಳೆಯ ಹೊಡೆತಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗ್ತಿದೆ. ಬಯಲು ಸೀಮೆಯ ರೈತರಿಗೆ ಈ ಬಾರಿ ಕೃಷಿಯನ್ನ ಮಾಡದಂತವರಿಗೆ ನುಂಗಲಾರದ ತುತ್ತು ಕೂಡ ಆಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನಲ್ಲಿ ಹಿಂಗಾರು ಮಳೆಯಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ತಾವು ಬೆಳೆದಂತಹ ಬೆಳೆ ಮಳೆಯಿಂದಾಗಿ ನಾಶ ಆಗಿದೆ. ಹೂವು ಬೆಳೆದಂತಹ ಬೆಳೆಗಾರರು ಕೂಡ ಕಣ್ಣೀರಿಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ವರದಿ ನೋಡಿ. ಹಿಂಗಾರು ಮಳೆಯ ಅಬ್ಬರಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆಯ ಜನರು ಕೂಡ ತತ್ತರಿಸುವಂತದ್ದು. ಅದರಲ್ಲೂ ಕೂಡ ರೈತರಂತೂ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಬರದಿಂದ ಕಂಗೆಟ್ಟು ಬರ ಪೀಡಿತ ತಾಲೂಕು ಅಂತ ಘೋಷಣೆ ಆಗ್ರಹವನ್ನು ಕೂಡ ಮಾಡ್ತಿದ್ರು. ಆದ್ರೆ ಈ ಬಾರಿ ಹಿಂಗಾರು ಮಳೆ, ಅದರಲ್ಲೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಿದೆ. ಹೀಗಾಗಿ ಜಮೀನುಗಳಿಗೆ ನೀರು ನುಗ್ತಾ ಇರುವಂತದ್ದು. ನನಗೆ ದೃಶ್ಯಗಳು ಕೂಡ ತೋರಿಸ್ತೀನಿ. ಇದು ಚಿಕ್ಕಮಗಳೂರು ತಾಲೂಕಿನ ಮುಗುಳುವಳ್ಳಿ ಗ್ರಾಮದಲ್ಲಿರುವಂತಹ ಈ ಕೃಷಿ ಭೂಮಿ. ಈಗಾಗಲೇ ಇಲ್ಲಿ ಜೋಳವನ್ನ ಕೂಡ ಕೃಷಿ ಮಾಡಲಾಗಿದೆ. ಆದ್ರೆ ಈಗ ಸದ್ಯಕ್ಕೆ ಇದು ಕೃಷಿ ಮಾಡಿ 1.5 ತಿಂಗಳು ಕೂಡ ಆಗಿದೆ. ಅದು ಈಗ ಸದ್ಯಕ್ಕೆ
ಬಂದಿರುವಂತಹ ಹಿಂಗಾರು ಮಳೆ ಅಬ್ಬರದಿಂದ ಇಡೀ ಜಮೀನಲ್ಲಿ ಕೂಡ ನೀರು ಜಲಾವೃತ ಕೂಡ ಆಗಿದೆ. ಹೀಗಾಗಿ ಈ ಬಾರಿ ಬೆಳೆದಿರುವಂತಹ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗುತ್ತೆ ಅನ್ನುವಂತ ಮಾತನಿಗೆ ಸದ್ಯಕ್ಕೆ ರೈತರು ಕೂಡ ಹೇಳ್ತಿರುವಂತದ್ದು. ಈ ಭಾಗದಲ್ಲಿ ಅಂದ್ರೆ ಕೇವಲ ಜೋಳ ಮಾತ್ರ ಅಲ್ಲದೆ ಭತ್ತ, ರಾಗಿ ಇರ್ಬೋದು ಮತ್ತೆ ತರಕಾರಿ ಬೆಳೆಗಳನ್ನ ಕೂಡ ಬಯಲು ಸೀಮೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಈ ಬಾರಿಯ ಹಿಂಗಾರು ಮಳೆಯ ಹೊಡೆತಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗ್ತಿದೆ. ಬಯಲು ಸೀಮೆಯ ರೈತರಿಗೆ ಈ ಬಾರಿ ಕೃಷಿಯನ್ನ ಮಾಡದಂತವರಿಗೆ ನುಂಗಲಾರದ ತುತ್ತು ಕೂಡ ಆಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನಲ್ಲಿ ಹಿಂಗಾರು ಮಳೆಯಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ತಾವು ಬೆಳೆದಂತಹ ಬೆಳೆ ಮಳೆಯಿಂದಾಗಿ ನಾಶ ಆಗಿದೆ. ಹೂವು ಬೆಳೆದಂತಹ ಬೆಳೆಗಾರರು ಕೂಡ ಕಣ್ಣೀರಿಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ವರದಿ ನೋಡಿ. ಹಿಂಗಾರು ಮಳೆಯ ಅಬ್ಬರಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆಯ ಜನರು ಕೂಡ ತತ್ತರಿಸುವಂತದ್ದು. ಅದರಲ್ಲೂ ಕೂಡ ರೈತರಂತೂ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಬರದಿಂದ ಕಂಗೆಟ್ಟು ಅಂದ್ರೆ ಬರ ಪೀಡಿತ ತಾಲೂಕು ಅಂತ ಘೋಷಣೆ ಆಗ್ರಹವನ್ನು ಕೂಡ ಮಾಡ್ತಿದ್ರು. ಆದ್ರೆ ಈ ಬಾರಿ ಹಿಂಗಾರು ಮಳೆ, ಅದರಲ್ಲೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಿದೆ. ಹೀಗಾಗಿ ಜಮೀನುಗಳಿಗೆ ನೀರು ನುಗ್ತಾ ಇರುವಂತದ್ದು. ನನಗೆ ದೃಶ್ಯಗಳು ಕೂಡ ತೋರಿಸ್ತೀನಿ. ಇದು ಚಿಕ್ಕಮಗಳೂರು ತಾಲೂಕಿನ ಮುಗುಳುವಳ್ಳಿ ಗ್ರಾಮದಲ್ಲಿರುವಂತಹ ಈ ಕೃಷಿ ಭೂಮಿ. ಈಗಾಗಲೇ ಇಲ್ಲಿ ಜೋಳವನ್ನ ಕೂಡ ಕೃಷಿ ಮಾಡಲಾಗಿದೆ. ಆದ್ರೆ ಈಗ ಸದ್ಯಕ್ಕೆ ಇದು ಕೃಷಿ ಮಾಡಿ 1.5 ತಿಂಗಳು ಕೂಡ ಆಗಿದೆ. ಅದು ಈಗ ಸದ್ಯಕ್ಕೆ ಬಂದಿರುವಂತಹ ಹಿಂಗಾರು ಮಳೆ ಅಬ್ಬರದಿಂದ ಇಡೀ ಜಮೀನಲ್ಲಿ ಕೂಡ ನೀರು ಜಲಾವೃತ ಕೂಡ ಆಗಿದೆ. ಹೀಗಾಗಿ ಈ ಬಾರಿ ಬೆಳೆದಿರುವಂತಹ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗುತ್ತೆ ಅನ್ನುವಂತ ಮಾತನಿಗೆ ಸದ್ಯಕ್ಕೆ ರೈತರು ಕೂಡ ಹೇಳ್ತಿರುವಂತದ್ದು. ಈ ಭಾಗದಲ್ಲಿ ಅಂದ್ರೆ ಕೇವಲ ಜೋಳ ಮಾತ್ರ ಅಲ್ಲದೆ ಭತ್ತ, ರಾಗಿ ಇರ್ಬೋದು ಮತ್ತೆ ತರಕಾರಿ ಬೆಳೆಗಳನ್ನ ಕೂಡ ಬಯಲು ಸೀಮೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಈ ಬಾರಿಯ ಹಿಂಗಾರು ಮಳೆಯ ಹೊಡೆತಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗ್ತಿದೆ. ಬಯಲು ಸೀಮೆಯ ರೈತರಿಗೆ ಈ ಬಾರಿ ಕೃಷಿಯನ್ನ ಮಾಡದಂತವರಿಗೆ ನುಂಗಲಾರದ ತುತ್ತು ಕೂಡ ಆಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನಲ್ಲಿ ಹಿಂಗಾರು ಮಳೆಯಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ತಾವು ಬೆಳೆದಂತಹ ಬೆಳೆ ಮಳೆಯಿಂದಾಗಿ ನಾಶ ಆಗಿದೆ. ಹೂವು ಬೆಳೆದಂತಹ ಬೆಳೆಗಾರರು ಕೂಡ ಕಣ್ಣೀರಿಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ವರದಿ ನೋಡಿ. ಹಿಂಗಾರು ಮಳೆಯ ಅಬ್ಬರಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆಯ ಜನರು ಕೂಡ ತತ್ತರಿಸುವಂತದ್ದು. ಅದರಲ್ಲೂ ಕೂಡ ರೈತರಂತೂ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಬರದಿಂದ ಕಂಗೆಟ್ಟು ಅಂದ್ರೆ ಬರ ಪೀಡಿತ ತಾಲೂಕು ಅಂತ ಘೋಷಣೆ ಆಗ್ರಹವನ್ನು ಕೂಡ ಮಾಡ್ತಿದ್ರು. ಆದ್ರೆ ಈ ಬಾರಿ ಹಿಂಗಾರು ಮಳೆ, ಅದರಲ್ಲೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಿದೆ. ಹೀಗಾಗಿ ಜಮೀನುಗಳಿಗೆ ನೀರು ನುಗ್ತಾ ಇರುವಂತದ್ದು. ನನಗೆ ದೃಶ್ಯಗಳು ಕೂಡ ತೋರಿಸ್ತೀನಿ. ಇದು ಚಿಕ್ಕಮಗಳೂರು ತಾಲೂಕಿನ ಮುಗುಳುವಳ್ಳಿ ಗ್ರಾಮದಲ್ಲಿರುವಂತಹ ಈ ಕೃಷಿ ಭೂಮಿ. ಈಗಾಗಲೇ ಇಲ್ಲಿ ಜೋಳವನ್ನ ಕೂಡ ಕೃಷಿ ಮಾಡಲಾಗಿದೆ. ಆದ್ರೆ ಈಗ ಸದ್ಯಕ್ಕೆ ಇದು ಕೃಷಿ ಮಾಡಿ 1.5 ತಿಂಗಳು ಕೂಡ ಆಗಿದೆ. ಅದು ಈಗ ಸದ್ಯಕ್ಕೆ ಬಂದಿರುವಂತಹ ಹಿಂಗಾರು ಮಳೆ ಅಬ್ಬರದಿಂದ ಇಡೀ ಜಮೀನಲ್ಲಿ ಕೂಡ ನೀರು ಜಲಾವೃತ ಕೂಡ ಆಗಿದೆ. ಹೀಗಾಗಿ ಈ ಬಾರಿ ಬೆಳೆದಿರುವಂತಹ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗುತ್ತೆ ಅನ್ನುವಂತ ಮಾತನಿಗೆ ಸದ್ಯಕ್ಕೆ ರೈತರು ಕೂಡ ಹೇಳ್ತಿರುವಂತದ್ದು. ಈ ಭಾಗದಲ್ಲಿ ಅಂದ್ರೆ ಕೇವಲ ಜೋಳ ಮಾತ್ರ ಅಲ್ಲದೆ ಭತ್ತ, ರಾಗಿ ಇರ್ಬೋದು ಮತ್ತೆ ತರಕಾರಿ ಬೆಳೆಗಳನ್ನ ಕೂಡ ಬಯಲು ಸೀಮೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಈ ಬಾರಿಯ ಹಿಂಗಾರು ಮಳೆಯ ಹೊಡೆತಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗ್ತಿದೆ. ಬಯಲು ಸೀಮೆಯ ರೈತರಿಗೆ ಈ ಬಾರಿ ಕೃಷಿಯನ್ನ ಮಾಡದಂತವರಿಗೆ ನುಂಗಲಾರದ ತುತ್ತು ಕೂಡ ಆಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನಲ್ಲಿ ಹಿಂಗಾರು ಮಳೆಯಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ತಾವು ಬೆಳೆದಂತಹ ಬೆಳೆ ಮಳೆಯಿಂದಾಗಿ ನಾಶ ಆಗಿದೆ. ಹೂವು ಬೆಳೆದಂತಹ ಬೆಳೆಗಾರರು ಕೂಡ ಕಣ್ಣೀರಿಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ವರದಿ ನೋಡಿ. ಹಿಂಗಾರು ಮಳೆಯ ಅಬ್ಬರಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆಯ ಜನರು ಕೂಡ ತತ್ತರಿಸುವಂತದ್ದು. ಅದರಲ್ಲೂ ಕೂಡ ರೈತರಂತೂ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಬರದಿಂದ ಕಂಗೆಟ್ಟು ಅಂದ್ರೆ ಬರ ಪೀಡಿತ ತಾಲೂಕು ಅಂತ ಘೋಷಣೆ ಆಗ್ರಹವನ್ನು ಕೂಡ ಮಾಡ್ತಿದ್ರು. ಆದ್ರೆ ಈ ಬಾರಿ ಹಿಂಗಾರು ಮಳೆ, ಅದರಲ್ಲೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಿದೆ. ಹೀಗಾಗಿ ಜಮೀನುಗಳಿಗೆ ನೀರು ನುಗ್ತಾ ಇರುವಂತದ್ದು. ನನಗೆ ದೃಶ್ಯಗಳು ಕೂಡ ತೋರಿಸ್ತೀನಿ. ಇದು ಚಿಕ್ಕಮಗಳೂರು ತಾಲೂಕಿನ ಮುಗುಳುವಳ್ಳಿ ಗ್ರಾಮದಲ್ಲಿರುವಂತಹ ಈ ಕೃಷಿ ಭೂಮಿ. ಈಗಾಗಲೇ ಇಲ್ಲಿ ಜೋಳವನ್ನ ಕೂಡ ಕೃಷಿ ಮಾಡಲಾಗಿದೆ. ಆದ್ರೆ ಈಗ ಸದ್ಯಕ್ಕೆ ಇದು ಕೃಷಿ ಮಾಡಿ 1.5 ತಿಂಗಳು ಕೂಡ ಆಗಿದೆ. ಅದು ಈಗ ಸದ್ಯಕ್ಕೆ ಬಂದಿರುವಂತಹ ಹಿಂಗಾರು ಮಳೆ ಅಬ್ಬರದಿಂದ ಇಡೀ ಜಮೀನಲ್ಲಿ ಕೂಡ ನೀರು ಜಲಾವೃತ ಕೂಡ ಆಗಿದೆ. ಹೀಗಾಗಿ ಈ ಬಾರಿ ಬೆಳೆದಿರುವಂತಹ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗುತ್ತೆ ಅನ್ನುವಂತ ಮಾತನಿಗೆ ಸದ್ಯಕ್ಕೆ ರೈತರು ಕೂಡ ಹೇಳ್ತಿರುವಂತದ್ದು. ಈ ಭಾಗದಲ್ಲಿ ಅಂದ್ರೆ ಕೇವಲ ಜೋಳ ಮಾತ್ರ ಅಲ್ಲದೆ ಭತ್ತ, ರಾಗಿ ಇರ್ಬೋದು ಮತ್ತೆ ತರಕಾರಿ ಬೆಳೆಗಳನ್ನ ಕೂಡ ಬಯಲು ಸೀಮೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಈ ಬಾರಿಯ ಹಿಂಗಾರು ಮಳೆಯ ಹೊಡೆತಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗ್ತಿದೆ. ಬಯಲು ಸೀಮೆಯ ರೈತರಿಗೆ ಈ ಬಾರಿ ಕೃಷಿಯನ್ನ ಮಾಡದಂತವರಿಗೆ ನುಂಗಲಾರದ ತುತ್ತು ಕೂಡ ಆಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನಲ್ಲಿ ಹಿಂಗಾರು ಮಳೆಯಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ತಾವು ಬೆಳೆದಂತಹ ಬೆಳೆ ಮಳೆಯಿಂದಾಗಿ ನಾಶ ಆಗಿದೆ.
ಹೂವು ಬೆಳೆದಂತಹ ಬೆಳೆಗಾರರು ಕೂಡ ಕಣ್ಣೀರಿಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ವರದಿ ನೋಡಿ. ಹಿಂಗಾರು ಮಳೆಯ ಅಬ್ಬರಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆಯ ಜನರು ಕೂಡ ತತ್ತರಿಸುವಂತದ್ದು. ಅದರಲ್ಲೂ ಕೂಡ ರೈತರಂತೂ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಬರದಿಂದ ಕಂಗೆಟ್ಟು ಅಂದ್ರೆ ಬರ ಪೀಡಿತ ತಾಲೂಕು ಅಂತ ಘೋಷಣೆ ಆಗ್ರಹವನ್ನು ಕೂಡ ಮಾಡ್ತಿದ್ರು. ಆದ್ರೆ ಈ ಬಾರಿ ಹಿಂಗಾರು ಮಳೆ, ಅದರಲ್ಲೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಿದೆ. ಹೀಗಾಗಿ ಜಮೀನುಗಳಿಗೆ ನೀರು ನುಗ್ತಾ ಇರುವಂತದ್ದು. ನನಗೆ ದೃಶ್ಯಗಳು ಕೂಡ ತೋರಿಸ್ತೀನಿ. ಇದು ಚಿಕ್ಕಮಗಳೂರು ತಾಲೂಕಿನ ಮುಗುಳುವಳ್ಳಿ ಗ್ರಾಮದಲ್ಲಿರುವಂತಹ ಈ ಕೃಷಿ ಭೂಮಿ. ಈಗಾಗಲೇ ಇಲ್ಲಿ ಜೋಳವನ್ನ ಕೂಡ ಕೃಷಿ ಮಾಡಲಾಗಿದೆ. ಆದ್ರೆ ಈಗ ಸದ್ಯಕ್ಕೆ ಇದು ಕೃಷಿ ಮಾಡಿ 1.5 ತಿಂಗಳು ಕೂಡ ಆಗಿದೆ. ಅದು ಈಗ ಸದ್ಯಕ್ಕೆ ಬಂದಿರುವಂತಹ ಹಿಂಗಾರು ಮಳೆ ಅಬ್ಬರದಿಂದ ಇಡೀ ಜಮೀನಲ್ಲಿ ಕೂಡ ನೀರು ಜಲಾವೃತ ಕೂಡ ಆಗಿದೆ. ಹೀಗಾಗಿ ಈ ಬಾರಿ ಬೆಳೆದಿರುವಂತಹ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗುತ್ತೆ ಅನ್ನುವಂತ ಮಾತನಿಗೆ ಸದ್ಯಕ್ಕೆ ರೈತರು ಕೂಡ ಹೇಳ್ತಿರುವಂತದ್ದು. ಈ ಭಾಗದಲ್ಲಿ ಅಂದ್ರೆ ಕೇವಲ ಜೋಳ ಮಾತ್ರ ಅಲ್ಲದೆ ಭತ್ತ, ರಾಗಿ ಇರ್ಬೋದು, ಮತ್ತೆ ತರಕಾರಿ ಬೆಳೆಗಳನ್ನ ಕೂಡ ಬಯಲು ಸೀಮೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಈ ಬಾರಿಯ ಹಿಂಗಾರು ಮಳೆಯ ಹೊಡೆತಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗ್ತಿದೆ. ಬಯಲು ಸೀಮೆಯ ರೈತರಿಗೆ ಈ ಬಾರಿ ಕೃಷಿಯನ್ನ ಮಾಡದಂತವರಿಗೆ ನುಂಗಲಾರದ ತುತ್ತು ಕೂಡ ಆಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನಲ್ಲಿ ಹಿಂಗಾರು ಮಳೆಯಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ತಾವು ಬೆಳೆದಂತಹ ಬೆಳೆ ಮಳೆಯಿಂದಾಗಿ ನಾಶ ಆಗಿದೆ. ಹೂವು ಬೆಳೆದಂತಹ ಬೆಳೆಗಾರರು ಕೂಡ ಕಣ್ಣೀರಿಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ವರದಿ ನೋಡಿ. ಹಿಂಗಾರು ಮಳೆಯ ಅಬ್ಬರಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನ ಬಯಲು ಸೀಮೆಯ ಜನರು ಕೂಡ ತತ್ತರಿಸುವಂತದ್ದು. ಅದರಲ್ಲೂ ಕೂಡ ರೈತರಂತೂ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಬರದಿಂದ ಕಂಗೆಟ್ಟು ಅಂದ್ರೆ ಬರ ಪೀಡಿತ ತಾಲೂಕು ಅಂತ ಘೋಷಣೆ ಆಗ್ರಹವನ್ನು ಕೂಡ ಮಾಡ್ತಿದ್ರು. ಆದ್ರೆ ಈ ಬಾರಿ ಹಿಂಗಾರು ಮಳೆ, ಅದರಲ್ಲೂ ಕೂಡ ಅಕ್ಟೋಬರ್ ತಿಂಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಿದೆ. ಹೀಗಾಗಿ ಜಮೀನುಗಳಿಗೆ ನೀರು ನುಗ್ತಾ ಇರುವಂತದ್ದು. ನನಗೆ ದೃಶ್ಯಗಳು ಕೂಡ ತೋರಿಸ್ತೀನಿ. ಇದು ಚಿಕ್ಕಮಗಳೂರು ತಾಲೂಕಿನ ಮುಗುಳುವಳ್ಳಿ ಗ್ರಾಮದಲ್ಲಿರುವಂತಹ ಈ ಕೃಷಿ ಭೂಮಿ. ಈಗಾಗಲೇ ಇಲ್ಲಿ ಜೋಳವನ್ನ ಕೂಡ ಕೃಷಿ ಮಾಡಲಾಗಿದೆ. ಆದ್ರೆ ಈಗ ಸದ್ಯಕ್ಕೆ ಇದು ಕೃಷಿ ಮಾಡಿ 1.5 ತಿಂಗಳು ಕೂಡ ಆಗಿದೆ. ಅದು ಈಗ ಸದ್ಯಕ್ಕೆ ಬಂದಿರುವಂತಹ ಹಿಂಗಾರು ಮಳೆ ಅಬ್ಬರದಿಂದ ಇಡೀ ಜಮೀನಲ್ಲಿ ಕೂಡ ನೀರು ಜಲಾವೃತ ಕೂಡ ಆಗಿದೆ. ಹೀಗಾಗಿ ಈ ಬಾರಿ ಬೆಳೆದಿರುವಂತಹ ಬೆಳೆ ಸಂಪೂರ್ಣವಾಗಿ ನಷ್ಟ ಆಗುತ್ತೆ ಅನ್ನುವಂತ ಮಾತನಿಗೆ ಸದ್ಯಕ್ಕೆ ರೈತರು ಕೂಡ ಹೇಳ್ತಿರುವಂತದ್ದು. ಈ ಭಾಗದಲ್ಲಿ ಅಂದ್ರೆ ಕೇವಲ ಜೋಳ ಮಾತ್ರ ಅಲ್ಲದೆ ಭತ್ತ, ರಾಗಿ ಇರ್ಬೋದು, ಮತ್ತೆ ತರಕಾರಿ ಬೆಳೆಗಳನ್ನ ಕೂಡ ಬಯಲು ಸೀಮೆಗಳಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಈ ಬಾರಿಯ ಹಿಂಗಾರು ಮಳೆಯ ಹೊಡೆತಕ್ಕೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗ್ತಿದೆ. ಬಯಲು ಸೀಮೆಯ ರೈತರಿಗೆ ಈ ಬಾರಿ ಕೃಷಿಯನ್ನ ಮಾಡದಂತವರಿಗೆ ನುಂಗಲಾರದ ತುತ್ತು ಕೂಡ ಆಗಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.